ದಯವಿಟ್ಟು ಮಹಿಳೆಯರಲ್ಲಿ ನಾನು ಪರ್ಸ್ನಲಾಗಿ ಕೇಳೋದು ಒಂದೇ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಅವ್ರು ತಿಂತಾರೋ ಬಿಡ್ತಾರೋ ನಿಮ್ಮ ಪಾಡಿಗೆ ಅಡುಗೆ ಮಾಡಿ ಇಡಿ, ತಿನ್ನೋದು ಬಿಡೋದು ಅವ್ರಿಗೆ ಆಗಲಿ. ನೆಕ್ಸ್ಟ್ ಫಸ್ಟ್ ನೀವು ತಿಳ್ಕೊಳ್ಳಿ, ಪೂಜೆ ಪುರಸ್ಕಾರ ಬಿಟ್ಬಿಡಿ. ಅಯ್ಯೋ ಇವತ್ತು ಸೋಮವಾರ, ಇವತ್ತು ಶುಕ್ರವಾರ ದೀಪ ಹಚ್ಬೇಕು, ವಾರ ಮಾಡಬೇಕು ಹಂಗೆ ಅಂದ್ಕೊಂಡು ಅವ್ರೇನು ವಾರ ಮಾಡ್ತಾರೆ? ಪುರುಷರು ಏನೂ ಮಾಡಲ್ಲ, ಅವರು ಮಾಡಿದ್ದನ್ನು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ವಾರ ಆಮೇಲೆ ಮಾಡಿ. ಈಗ ಅವರೇ ಹೇಳಿದ್ರೆ ಟೇಸ್ಟ್ ನೀವೇ ನೋಡ್ತೀನಿ ಅಂತ, ಅದಕ್ಕೆ ಟೇಸ್ಟ್ ಸರಿಯಾಗಿ ನೋಡ್ಬಿಡಿ, ಆಮೇಲೆ ಅವ್ರಿಗೆ ಹಾಕಿ ಹುಡುಗ್ರೆ. ದಯವಿಟ್ಟು ಯಾರು ಅಭಿಪ್ರಾಯ ಇದ್ರೆ ಬನ್ನಿ ಮಾತಾಡಿ. ಸುಜಾತ ಮೇಡಮ್ ಏನಾದ್ರು ಇದ್ರೆ ಮಾತಾಡಿ, ಫೋನ್ ಇಟ್ಬಿಡಿ. ಗೌರಮ್ಮರೇ ಎದ್ದು ಬನ್ನಿ, ಯಾರು ಮಾತಾಡಿದ್ರೆ ಮಾತಾಡಪ್ಪ, ನೀವು ಬನ್ನಿ ಹಂಚ್ಕೊಳ್ಳಿ ಅಭಿಪ್ರಾಯ. ನಿಮ್ಮ ಅಳಲ್ಗಳನ್ನು ತೋಡ್ಕೊಳ್ಳಿ, ಸಾಯ್ಬಿಡ್ತಾರೆ ಅಷ್ಟೇ. ಏನು ಗೊತ್ತಿದೆ ಅಂತ ಬನ್ನಿ, ನೀವೇ ಬನ್ನಿ. ಏನು ಗೊತ್ತಿದೆ ಈ ಸಾಹೇಬ್ ಒಂದು ಕರೆಕ್ಟಾಗಿ ಪಾಯಿಂಟ್ ಕೇಳಿದ್ರು ಅಷ್ಟೇ ಸಾಕು. ಅವ್ರು ತಿಳ್ಕೊ ಅನ್ನ ನೋಡೋಕೆ ಒಂದು ಅಳ್ಳು ಸಾಕು ಅಂತಾರಲ್ಲ, ಹಂಗೆ ಇದು ಒಂದು ರಿಜೆಕ್ಟ್ ಮಾಡೋಕೆ ನಮ್ಮ ಸಾಹೇಬ್ರು ಸಡನ್ನಾಗಿ ನಾವು ಯಾರೂ ಅಬ್ಸರ್ವ್ ಮಾಡಿಲ್ಲ. ನೀವು ತಿಳ್ಕೊತೀರ ಇಲ್ವಾ? ಅವ್ರು ಇನ್ನೇನು ಇದನ್ನ ರಿಜೆಕ್ಟ್ ಮಾಡೋಕ್ಕೆ ಏನೂ ಕಾರಣನೇ ಬೇಕಾಗಿಲ್ಲ, ಪಾಯಿಂಟ್ ಒಂದೇ ನೋಡಿದ್ರು ಅವರು. 950 ಜನ ಮಹಿಳಾ ಸದಸ್ಯರಿದ್ದಾರೆ ಅಂದರೆ 9 ಜನನೂ ಇಲ್ಲ, ಇವರಿಗೆ ಕೊಡಬೇಕಾ ಮೇಡಮ್ ಅದನ್ನು ಹಾಗೆ ಇಡಿ ಅಂದರು. ಆದ್ರಿಂದ ಮತ್ತೆ ಬಿಲ್ಡಿಂಗ್ ಯಾಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಜಾಗ ಮಾಡಿಬಿಟ್ಟು ಓಕೆಪ್ಪ, ನಾನು ಹೇಳೋದು ಯಾಕೆ ಮತ್ತೆ ಸರ್ಕಾರ ಎಲ್ಲ ರೂಲ್ಸ್ ತರೋದು, ಯೋಜನೆಗಳು ತರೋದು ಎಲ್ಲ ಯಾಕೆ? ಮತ್ತೆ ನಾಳೆ ಒಂದು ದಿನ ರಿಸರ್ವ್, ನಮಗೆ ದಿನ ಬೇಡಪ್ಪ. ಮಹಿಳೆಯರಿಗಿಂತ ಒಂದು ದಿನ ಮೀಟಿಂಗ್ ಮಾಡಿ ಕೂತ್ಕೊಂಡಿಲ್ಲ ಅಂದರೆ ಇದು ಎಲ್ರಿಗೂ ಅವಕಾಶ ಸಿಗುತ್ತಾ? ಇಲ್ಲಿ ಕರೆದು ಕೂರಿಸ್ಕೊತೀವ ನಾವು ಇನ್ನೊಂದು ದಿನ. ನಿಮಗೆ ನೋಡಿ ನಾನು ಹೇಳೋದು, ಕಾಫಿ ತರಿಸಿ, ಟೀ ತರಿಸಿ, ನೀರು ಕೊಟ್ಟು ನಮಗೊಂದು ಭಾಗ್ಯ ಅಂತ ತಿಳ್ಕೊಂಡು ನಾವು ಕೂತ್ಕೊಂಡು ಮಾತಾಡಬೇಕೇ ಹೊರತು ಇದು ಕರೆಸಿ ನಮಗೇನಾದ್ರು ಬೇಕು ಅಂತ ನಾವು ಮಾಡ್ತಾ ಇಲ್ಲ. ಇದನ್ನು ಅಷ್ಟನ್ನು ತಿಳ್ಕೊಳ್ಳಿ, ಅದು ಎಷ್ಟು ಸೂಕ್ಷ್ಮತೆಯಾಗಿ ತಿಳ್ಕೊಂಡಿದ್ದಾರೆ ಅಷ್ಟು. ಅಂದರೆ ಮೇಲಾಧಿಕಾರಿಗಳು ಯಾವುದನ್ನು ಅಬ್ಸರ್ವ್ ಮಾಡ್ತಾರೆ, ನಮ್ಮ ಪಾಯಿಂಟ್ ನಾವು ಎಲ್ಲಿ ಬಿದ್ದೋಗ್ತೀವಿ, ಯಾಕೆ ನಾವು ಇನ್ನೂ ಹಿಂದೆ ಇದ್ದೀವಿ. ನಮ್ಮ ಪಿ ಡಿ ಒ ಸರ್ ಹೇಳಿದರು, ಏನು ನೀವು ಮಹಿಳೆಯರು ಎಲ್ಲಿ ಅಷ್ಟೆಲ್ಲ ನಡೀತಾ ಇದ್ವಿ. ಈಗ ಬಸ್ಸಲ್ಲೇ ನಾನು ಕೂಡ ಬಸ್ಸಲ್ಲಿ ಬರ್ತಾಯಿದ್ದೀನಿ, ಯಾರೋ ಒಬ್ಬ ಪುಗ್ಸೆಟ್ಟಿ ಬಂದ್ಬಿಡ್ತೀಯ ಊಟ ಮಾಡಿಕೊಂಡು ಅಂತ ಕೇಳಿದಾಗ ಪ್ರತಿಯೊಬ್ಬರು ಸುಮ್ಮನೆ ಕೂತಿದ್ರು. ನಾನು ಪುಗ್ಸೆಟ್ಟನ್ನು ಓಡಿಸಿ ವಾಪಸ್ ತಗೊಳಪ್ಪ, ನೀನು ಟಿಕೆಟ್ ಹರಿತಾ ಇದೆಯಾ ನನಗೆ, ನಿಮಗೇನು ಕೇಳಿಲ್ರಿ ಅಂದರು. ನಾನು ಕೇಳಿಲ್ಲ ಅಂದರೆ ಅವ್ರನ್ನ ಕೇಳ್ತಾ ಇದ್ದೆ, ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೆಲ್ಲ ಮಾತಾಡಬೇಡ ಅಂದರೆ, ಅಯ್ಯೋ ಅವ್ರನ್ನ ತಾನೇ ಕೇಳ್ತಾ ಇರೋದು, ಯಾರು ಮಾತಾಡಬೇಡಿ ಸುಮ್ಮನೆ ಅಂದರು ಬೇರೆ ಮಹಿಳೆಯರು. ಅದರಿಂದ ದಯವಿಟ್ಟು ಮಾತಾಡೋಕ್ಕೆ ಅವಕಾಶ ತೊಗೊಳ್ಳಿ ನೀವು, ಯಾಕಂದರೆ ಇನ್ನೊಬ್ರಿಗೆ ಮಾತಾಡುವಾಗ ನಿಮಗೆ ಅಲ್ವಾ, ಅದು ಯಾಕೆ ಮಾತಾಡೋಲ್ಲ? ನನಗೆ ಸಂಬಂಧ ಇಲ್ಲ ಅಂತ ಕೂತ್ಕೋತೀರಿ. ಸರ್ ಈಗ ಹೇಳಿದ್ರಲ್ಲ, ನೀವು ಮಹಿಳೆಯರು ಅಷ್ಟೆಲ್ಲ ನಡೀತಾರೆ, ಬರೀ ಟಿ ವಿನಲ್ಲಿ ಮೊಬೈಲಲ್ಲಿ ನೋಡ್ತೀವಿ ಹೊರತು ನಮ್ಮ ಪಕ್ಕದಲ್ಲೇ ನಡೀತಾ ಇರುತ್ತೆ ಮಹಿಳಾ ದೌರ್ಜನ್ಯದ ಬಗ್ಗೆ ಏನಾರಿದ್ರು ಹೇಳಿ ಅಂದರೆ ಅವ್ರಿಗಲ್ವಾ ಸರಿಯಾಗಿ ಮಾತಾಡಿದ್ದು ಇಬ್ಬರು ಹಂಗೆ ಇಳಿಸ್ಬೇಕು ಅವಳಿಗೆ ಅಂತೀವಿ ಹೊರತು ಹಾಗೆ ಅನ್ನೋದು ನಾವು ಮಹಿಳೆಯರೇ ವಿರೋಧಿಗಳು. ನಾವು ಅವಳಿಗೆ ಸರಿಯಾಗಿ ಮಾತಾಡಿದ್ದು ಅವಳಿಗೆ ಹಂಗೆ ಆಗಬೇಕು ಅಂತೀವಿ ಅಲ್ವಾ? ಅದು ಆ ವೀಕ್ನೆಸ್ ಇಟ್ಕೊಂಡೇ ನಮ್ಮನ್ನು ಆಟ ಆಡಿಸ್ತಾರೆ. ದಯವಿಟ್ಟು ಆ ವೀಕ್ನೆಸ್ನಿಂದ ಈಚೆ ಬರಲಿ. ಹಾಗೆಯೇ ದಯವಿಟ್ಟು ಕ್ಷಮಿಸಬೇಕು. ಈ ಒಂದು ಸಭೆಗೆ ತಡವಾಗಿ ಬಂದಿರತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಬಿಳಿಗೆರೆಯವರು ತಡವಾಗಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾದಂಥ ಸ್ವಾಗತವನ್ನು ಮತ್ತು ಈ ಒಂದು ಸಭೆಗೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಅದಕ್ಕೆ ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನ ಹೇಳಿ, ಬನ್ನಿ ನೀವು ಮಾತಾಡಿ. ನಮಗೋಸ್ಕರ ಅಂದರೆ ಮಹಿಳೆಯರಿಗೋಸ್ಕರ ತುಂಬ ಸವಲತ್ತುಗಳಿದೆ. ಇವಾಗ ತುಂಬ ಸಾಲಗಳನ್ನ ಏನಾದ್ರು ನಮ್ಮ ಕಡೆಯಿಂದ ನಾವು ತಗೊಂಡಿದ್ದೀವಿ. ಅಂದರೆ ಏನಾದರೂ ವ್ಯವಸಾಯ ಅಥವಾ ಕೃಷಿ ಸಂಬಂಧಪಟ್ಟಿದ್ದಾಗೆ, ಮತ್ತು ಮನೆ ಟೈಲರಿಂಗು, ಬ್ಯೂಟಿಷನ್ನು ಇದಕ್ಕೆಲ್ಲ ತುಂಬ ಸಹಾಯ ಮಾಡ್ತಿದ್ದಾರೆ. ಇವಾಗ ಅದಕ್ಕೆ ಸಂಘಗಳ ಮೂಲಕ ತಗೊಂಡು ನಾವು ಮುಂದೆ ಮನೆ ನಡೆಸೋದ್ರಿಂದ ಹಿಡಿದು ಎಲ್ಲದಕ್ಕೂ ಯಜಮಾನರನ್ನೇ ಇದು ಮಾಡಬೇಕಾಗುತ್ತೆ. ಒಂದು ಏನಾದರೂ ನಮ್ಮ ಕೈಲಿ ನಾವು ಸ್ವಾವಲಂಬಿಯಾಗಿದ್ದು ನಾವು ಮನೆ ಸಂಸಾರನ ವಿದ್ಯಾಭ್ಯಾಸಕ್ಕೆ ಆಗ್ಬೋದು, ನಮ್ಮ ಖರ್ಚುಗಳಿಗೆ, ಸಣ್ಣ ಪುಟ್ಟ ಖರ್ಚುಗಳಿಗೆ ಅನುಕೂಲ ಆಗೋಗೆ ಮನೆಯಲ್ಲಿ ಕೂತು ಅಲ್ಲಿ ಇಲ್ಲಿ ಕೂತು ಸೀರಿಯಲ್ ನೋಡೋದು, ಮೊಬೈಲ್ ನೋಡೋದ್ರಿಂದ ನಮ್ಮ ಕೈಲಿ ಏನಾಗುತ್ತೆ ಅದು ಚಟುವಟಿಕೆಗಳನ್ನ ಮಾಡ್ಕೊಳ್ಳೋಕ್ಕೆ ಅಥವಾ ಇನ್ನೇನಾದರೂ ಮುಂದೆ ಬರೋಂತಹ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಇದಕ್ಕೋಸ್ಕರ ಈ ಸಭೆಯನ್ನು ಬಂದು ಅಟೆಂಡ್ ಮಾಡೋದು ಬರೋದೇ ಇಲ್ಲ. ನಾವು ಎಷ್ಟು ಹೇಳ್ತೀವಿ, ನಾನು ಸುಧಾ 10 ಜನಕ್ಕೆ ಹೋಗಿ ಮನೆಯಲ್ಲೆಲ್ಲ ನಿಮ್ಮ ಮನೆ ಫಂಕ್ಷನ್ ಥರ ಕರಿತೀಯಲ್ಲ ಅಂತ ಹೇಳೋದು. ಇವತ್ತು ಹೇಳ್ತಾರೆ ಎಲ್ಲ ಗೃಹಪ್ರವೇಶಕ್ಕೆ ಹೋಗಬೇಕು, ಮದುವೆಗೆ ಹೋಗಬೇಕು ಅಂತ ನಾವು ಬರೋಲ್ಲ. ನಮಗೊಂದು ಇದೆ, ಅದೇ ಬಿಟ್ಟು ಬಂದಿದ್ದೀವಿ. ಏನಾದರೂ ವಿಷಯ ತಿಳ್ಕೊಬೇಕು, ನಾವು ಕಡೆಗೆ ಕರೆದಾಗ ಅಲ್ಲಿ ಹೋಗಿ ವಿಷಯ ತಿಳ್ಕೊಬಂದರೆ ಅದು ಏನು ಉಪಯೋಗ ಅನ್ನೋದು ಗೊತ್ತಾಗುತ್ತೆ. ಬರೋದೇ ಇಲ್ಲ, ಏನು ಕೊಡ್ತಾರೆ ಬಿಡು, ತಗೋತೀವಿ ಕಟ್ತೀವಿ ಇಷ್ಟೇ, ಮುಂದೆ ಬರಬೇಕು ಅಂತ ಯಾವ ಇದು ಮಾಡೋದೇ ಇಲ್ಲ. ಹಾಗಾಗಿ ಇದು ಯೋಜನೆಗಳು ತುಂಬ ಇದೆ ಸರ್ಕಾರ ಕಡೆಯಿಂದ ಸವಲತ್ತುಗಳು.
ಪಡ್ಕೊಂಡು ಚೆನ್ನಾಗಿದೆ ಅಂತ. ನಾನು ಇವಾಗ ಬ್ಯೂಟಿಷಿಯನ್ ಯುಕ್ಸಕವಿ ಸಂಸ್ಥೆಯಲ್ಲಿ ಟೈಲರಿಂಗ್ ಇದು ಮಾಡಿದೆ. ಈಗ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಬ್ಯೂಟಿಷಿಯನ್ ಕಲಿತೆ, ಇವಾಗ ಮಾಡ್ತಿದ್ದೀನಿ. ಮೊದಲಿಗಿಂತ ಇವಾಗ ಬೆಟರ್ ಮತ್ತು ಪರವಾಗಿಲ್ಲ, ಎಲ್ಲೋದ್ರು ಇರ್ತೀನಿ ನಾನು ಅನ್ನೊಂದು ಕಾನ್ಫಿಡೆನ್ಸ್ ಹಾಗಾಗಿ ನೀವು ಏನಾದರೂ ಮಾಡಿ. ಎಲ್ಲ ಆಲ್ರೆಡಿ ಅಂಗನವಾಡಿ ಟೀಚರ್ಸ್ಗಳಿದ್ದಾರೆ, ಅವ್ರು ಬಿಟ್ಟು ಹೇಳ್ತಿರೋದು ಚೆನ್ನಾಗಿ ಮುಂದೆ ಬರಬೇಕು, ಏನಾದರೂ ಮುಂದುವರ್ಸಿ ಅಂತ ಹೇಳ್ತೀನಿ. ಅದು ಗೊತ್ತಾಯ್ತಿಲ್ಲ ಮಾತಾಡೋಕ್ಕೆ. ಬನ್ನಿ ಸುಧಾ ಗೌರಮ್ಮ, ನೀವು ಬನ್ನಿ, ಅದೇ ಮಾತಾಡಿ. ಆಯ್ತು ಆಯ್ತು ಬನ್ನಿ ಮಾತಾಡಿ. ಏನು ಗೊತ್ತಾ, ನಿಮ್ಗೆ ಸ್ಟೇಜ್ ಒಂದು ಧೈರ್ಯ ಬರುತ್ತೆ ಅಲ್ವಾ, ನಿಮ್ಗೆ ಹಂಚ್ಕೊಳ್ಳೋಕ್ಕೆ ಎಲ್ಲರ ಕಡೆನೂ ಕರೆದ್ರು ಯಾರು ಇದನ್ನ ಮಾಡಲ್ಲ. ಅವಕಾಶಗಳು ಸಿಗಲ್ಲ ಅಂತ, ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೋಬೇಕು ಅದನ್ನು. ನೀವು ಅಂಗನವಾಡಿ ಕಾರ್ಯಕರ್ತರು ಇಲ್ಲ, ಇವರು ಅಂಗನವಾಡಿ ಸುಜಾತ ಅವ್ರಿಗೆ ಹೇಳಿದೆ ನಾನು ಮಾತಾಡಿ. ನೀವು ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಮಹಿಳಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಡೈರೆಕ್ಟರ್ ನೋಡಲ್ ಅಧಿಕಾರಿಯವರಾಗಿರ್ತಕ್ಕಂಥ ರವಿಕುಮಾರ್ ಸರ್ ನಮ್ಮ ಪರವಾಗಿ ಒಂದೆರಡು ಮಾತು ಹೇಳ್ತಿದ್ದಾರೆ. ಈಗ ನೀವು ಹೇಳಿದ್ರೆ ಏನು ಮೇಡಮ್ ಹೇಳ್ತೀವಿ. ಈಗ ಸರ್ಕಾರದಲ್ಲಿ ಮಹಿಳೆಯರಿಗೆ ಅಂತ ಸಪ್ರೇಟ್ ಇಲಾಖೆ ಇದೆ, ಪುರುಷರಿಗಿದೆಯಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದಿದೆ, ಪುರುಷರಿಗೆ ಯಾವ್ದಾದ್ರು ಇಲಾಖೆ ಮಾಡಿದ್ದಾರೆ? ಇನ್ನು ಉಳಿದ ಇಲಾಖೆ ಎಲ್ಲ ಯಾವ್ದು ಇಲಾಖೆ? ಉಳಿದ ಇಲಾಖೆ ಎಲ್ಲ ಅವ್ರಿಗೆ ಇರೋದು, ಒಂದೇ ಇಲಾಖೆ ಇಲ್ಲ. ಪರ್ಟಿಕ್ಯುಲರ್ ಮಹಿಳೆಯರು ಮಕ್ಕಳಿಗೋಸ್ಕರ ಇಲಾಖೆ ಮಾಡಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂದರೆ ಸರ್ಕಾರ ಮಹಿಳಾ ಗ್ರಾಮ ಸಭೆ ಮಾಡಿ ಅವ್ರಿಗೆ ಏನೇನು ಸಬಲೀಕರಣ ಮಾಡಬೇಕು ಅದನ್ನು ಮಾಡಿ ಅಂತ ಮಾಡೋದು. ಈಗ ನಾನು ಲಾಸ್ಟ್ ವೀಕಲ್ಲಿ ಸಿಂಧುವಳ್ಳಿ ಗ್ರಾಮ ಪಂಚಾಯತಿಗೆ ನಾನು ಅಡ್ಮಿನಿಸ್ಟ್ರೇಟರು, ಅಲ್ಲಿ ಮೀಟಿಂಗ್ ಮಾಡಿದಾಗ ಸುಮಾರು ಜನ ಹೆಣ್ಮಕ್ಳು ಹೇಳಿದ್ರು, ನಮ್ಗೆ ಈ ಥರ ಡ್ರೆಸ್ಸಿಂಗ್ ಬೇಕು, ನಾವು ಈ ಥರ ಪ್ರಾಡಕ್ಟ್ ತಯಾರು ಮಾಡ್ತೀವಿ ಬೇಕು ಅಂತ. ಯಾರು ಏನು ಹೇಳ್ತಾನೆ ಇಲ್ಲ. ಅಲ್ಲಿ ಏನು ಹೇಳಿದ್ರು, ನಾವು ಮೇಣದಲ್ಲಿ ತಯಾರು ಮಾಡ್ತೀವಿ, ಪೇಪರ್ ಪ್ಲೇಟ್ ಮಾಡ್ತೀವಿ, ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತೀವಿ, ಆಮೇಲೆ ಕಂಪ್ಯೂಟರ್ ಟ್ರೈನಿಂಗ್ ಬೇಕು, ಟೈಲರಿಂಗ್ ಬೇಕು, ಬ್ಲೀಚಿಂಗ್ ಪೌಡರ್ ತಯಾರು ಮಾಡ್ತೀವಿ, ಬ್ಯಾಗ್ ತಯಾರು ಮಾಡ್ತೀವಿ, ಆಮೇಲೆ ಯಾವುದು ಲೇಡೀಸ್ ಹೆಲ್ತ್ ಕ್ಯಾಂಪ್ ಬೇಕು, ಲೇಡೀಸ್ ಕಾಯಿಲೆಗಳೇನಿದೆ ಅದಕ್ಕೋಸ್ಕರ ಸಪ್ರೇಟ್ ಲೇಡೀಸ್ಗೋಸ್ಕರನೇ ಹೆಲ್ತ್ ಕ್ಯಾಂಪ್ ಮಾಡಬೇಕು, ಇದೆಲ್ಲ ಹೇಳಿದ್ರು. ನೀವು ಯಾರು ಏನು ಹೇಳಿದ್ರೆ ಅದು ಜಾಗ ಒಂದು ಕೇಳ್ಕೊಂಡಿದ್ದಾರೆ. ನಾವು ಇವಾಗ 40 ಜನಕ್ಕೆ ಬ್ಯೂಟಿಷಿಯನ್ ಮತ್ತೆ ಟೈಲರಿಂಗ್ ಟ್ರೈನಿಂಗ್ ಕೊಡ್ತೀವಿ. ಇವತ್ತಿಂದ ಅದು 1 ಗಂಟೆ ಸ್ಟಾರ್ಟ್ ಆಗುತ್ತೆ. ಏನಾರ ಟೀಮಿಂದ ಮಾಡ್ತಿದ್ದೀವಿ ನಾವು ಈ ಥರ ಎಲ್ಲ ಟ್ರೈನಿಂಗ್. ಅವ್ರು ಏನು ಕೇಳ್ತಾರೆ ಅವಶ್ಯಕತೆ ಇಲ್ಲ. ಹಂಗೆ ನಮಗೂ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ಕೊಡ್ಸಿದ್ರು, ಅದು ಇವತ್ತಿಂದ ಇವತ್ತು 1 ಗಂಟೆಗೆ ಉದ್ಘಾಟನೆ. ಲೇಡೀಸ್ದು ಸಪ್ರೇಟಾಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಅಂತ ಹೇಳಿದ್ದಾರೆ. ಲೇಡೀಸ್ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಲೇಡೀಸ್ದು ಇರ್ತಾವಲ್ಲ ಕೆಲವು ಸಮಸ್ಯೆಗಳು, ಅದಕ್ಕೋಸ್ಕರ ಗುಪ್ತ ರೋಗಗಳು ಸಂಬಂಧಪಟ್ಟಂಗೆ ಬೇರೆ ಆಗಲ್ಲ, ಮಹಿಳೆಯರಿಗೆ ಮಾತ್ರ. ಮಾಡಿಯಿಂದ ಮುಂದೆಯೂ ಮಾಡಿ. ಆಮೇಲೆ ಇದು ಹೆಲ್ತ್ ಕ್ಯಾಂಪಲ್ಲಿ ಅನಿಮಿಯಾ ವೀಕ್ ಆಗಿರ್ತಾರೆ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಕೆಲವು ಹೆಣ್ಮಕ್ಳಿಗೆ ಇರುತ್ತೆ, ಅದಕ್ಕೆ ಗೊತ್ತಾಗಿರಲ್ಲ, ಕೊನೆ ಟೈಮಿಗೆ ಗೊತ್ತಾಗಿರುತ್ತೆ. ಗರ್ಭಕೋಶ ಪ್ರಾಬ್ಲಮ್ ಇರುತ್ತೆ, ಅದು ಗೊತ್ತಾಗಲ್ಲ, ಕೊನೆ ಸ್ಟೇಜ್ ಹೋದ ಆಮೇಲೆ ಗೊತ್ತಾಗಬೇಕು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅದು ಏನು ಗೊತ್ತಾಗಲ್ಲ. ಆಮೇಲೆ ಚೆನ್ನಾಗಿ ಅಂತ ನೋಡೋದು ಪೋಷಣ ಅಭಿಯಾನ ಅನ್ನೋದು ಕಂಟಿನ್ಯೂ ಮಾಡೋದು. ಪೋಷಣ್ ಪಕ್ವಾಡ್ ಅನ್ನೋದು ಮಾತ್ರ ಸೆಪ್ಟೆಂಬರ್ ವರ್ಷಕ್ಕೆ ಒಂದ್ಸರಿ ಕನ್ಯಾಪಾನ ಸಪ್ತಾಹ ಒಂದು ಆಗಸ್ಟಲ್ಲಿ ಮಾಡ್ತೀವಿ. ಈ ಸಲ ಸಪ್ತಾಹ ಇವ್ರಿಗೆ ರಜೆ ಇದ್ದಿತ್ತಲ್ಲ, ಅವಾಗ ಬಂದ್ಬಿಡ್ತು ಪೋಷಣ ಪಕ್ವಾಡ. ಹಾಗಾಗಿ ಈ ಸಲ ಮಾಡ್ಸೋಕ್ಕಾಗಲಿಲ್ಲ. ಸೆಪ್ಟೆಂಬರ್ ತಿಂಗಳಿಗೆ ಮಾಡ್ತೀವಿ. ಸೆಪ್ಟೆಂಬರ್ ಪೋಷಣ್ ಮಾಡ್ತೀವಲ್ಲ, ಅದೇ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ಪಟ್ಟಿದ್ದು ಸಹ ಅಲ್ಲಿ ತುಂಬ ಜನ ಬಟ್ ನೀವು ಸಾಂಗಿದೆ ಸರಿ ನಮ್ಮ ಪ್ರತಿ ಜನೂ ಲೇಟ್ ಆಗಿ ಅಶೋಕ್ ಮಾತಾಡ್ತಾರೆ ಟ್ರೈನ್
ಚೆನ್ನಾಗಿದೆ ಸರ್. ಮಾಡ್ತಾ ಇರ್ತಾರೆ. ಹಾಂ ಅದು ಇದೆ ಸರ್, ಈಗ ಬಂದಿದೆ. ಅದಾಗಿ ಟೆಂಪಲ್ ಮತ್ತು ಇವ್ರು ಏನೇನು ಡಿಮ್ಯಾಂಡ್ ಅನ್ನೋದ್ರ ಬಗ್ಗೆ ಸಹ ಆಲ್ರೆಡಿ ಇದು ಎಲ್ಲರೂ ಕೊಡ್ತಾ ಇರ್ತಾರೆ ಸರ್. ಸರಿ, ಅದನ್ನ ಬಿಟ್ಟರೆ ಏನಾದ್ರು ಇದೆಯಾ ಸರ್? ಮತ್ತೆ ಇದರಲ್ಲಿ ತೊಗೊಳೋದು ಏನಾದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಆರೋಗ್ಯ ಶಿಬಿರ ಒಂದು ಹಾಕ್ಕೊಟ್ಟಿದ್ವಿ, ಅದನ್ನ ಬಿಟ್ಟರೆ ಏನು ತೊಗೋಬೋದು? ಯಾಕಂದ್ರೆ ಇದು ಸಭೆ ಅಲ್ಲ, ಗ್ರಾಮ ಸಭೆ ಅಲ್ಲಿ ಹಾಕ್ಕೊಳ್ಳೋಣ, ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಲ್ವಾ? ಸುಧಾ ಮತ್ತು ಗೌಡನವರು ಇದನ್ನು ಕೇಳಿಬಿಟ್ಟು ಇದನ್ನು ಬಿಟ್ಟರೆ ಬೇರೆ ಏನಾದ್ರು ಇದ್ದರೆ ಸಭೆಯೊಳಗೆ ಸೇರಿಸಿ ಒಳ್ಳೆಯದು. ಈಗ ಮಹಿಳಾ ಆರೋಗ್ಯ ಶಿಬಿರ ಒಂದು ಹಾಕೋತಾ ಇದ್ದೀವಿ, ಅದನ್ನ ಬಿಟ್ಟು ಬೇರೆ ಏನು ಇರಬಹುದು ಸಭೆಗೆ? ನಿಮಗೆ ಏನು ಅವಶ್ಯಕತೆ? ಈಗ ನೀವು ಟೈಲರಿಂಗ್ ಅಂದ್ರೆ ಅಲ್ವಾ, ಅದು ಒಂದನ ಅಥವಾ ಬೇರೆ ಏನಾದರೂ? ಈಗ ಉದಾಹರಣೆಗೆ ಹೆಲ್ತ್ ಕ್ಯಾಂಪ್ ಆಯಿತು, ಬಟ್ ಸರ್ ಹೇಳಿದ್ದೇನು ಅಂದರೆ ಈಗ ನಾವು ಪೇಪರ್ ಮಾಡ್ತೀವಿ, ಪೆನ್ನೈಲು ಅದು ಮಾಡೋದು ದೊಡ್ಡದಲ್ಲ, ಅದು ಇದು ಆಗಲ್ಲ, ಮಾರ್ಕೆಟಿಂಗ್ ಆಗೋದು ಕಷ್ಟ ಆಗುತ್ತೆ ನಮಗೆ. ಹಾಂ ಹೌದು ಸರ್, ಅಲ್ಲೇ ಟೈಮ್ ಮಾರ್ಕೆಟಿಂಗ್ ತರಬೇತಿ ಶಿಬಿರಗಳನ್ನ ತಗೋಬೋದು ಹೊರತು ಅದು ನಾವು ಮಾರ್ಕೆಟಿಂಗಿದೆ ಕಷ್ಟ. ಮಾರ್ಕೆಟಿಂಗ್ಗೆ ಕಷ್ಟ, ಅವ್ರಿಗೆ ದುಡ್ಡು ಬಂಡವಾಳ ಎಲ್ಲ ಹಾಕ್ಬಿಡ್ತಾರೆ ಮಾರ್ಕೆಟಿಂಗಿಗೆ. ಹೆಂಗಾಗಿದೆ ಅಂದ್ರೆ ಸರ್, ಈಗ ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಬಂದಿದ್ದು ನೋಡ್ಬಿಟ್ಟು ಜನಗಳು ಮಾರೋಗ್ತಾರೆ. ನಾವೇನಾರ ಕೊಡ್ಸಕ್ಕೆ ಹೋಗಿ ಇವ್ರಿಗೆ ಏನೋ ಕಮಿಷನ್ ಇದೆ ಏನಲ್ಲಿ. ಶಾರದಾಂಬ ಎಸ್ಟೇಟ್ ಅಂತಿದೆ, ಅಲ್ಲಿ ಅವರು ಇಲ್ಲೇ ವರ್ಕ್ ಮಾಡ್ತಾರೆ ಊಟದಲ್ಲಿ. ಅವ್ರು ಸರಸ್ ಮೇಳೆಗೆಲ್ಲ ಹೋಗ್ತಾರೆ, ಬೇರೆ ಮಹಾರಾಷ್ಟ್ರ, ಗೋವಾ ಈ ಕಡೆ ಎಲ್ಲ, ಜೈಪುರದಲ್ಲಿ. ಬಟ್ ಅವ್ರಿಗೆ ಆಸೆ ಇರೋದು ಇಲ್ಲಿ ಮೈಸೂರು ಇಂಕಲಲ್ಲಿ ಸರಸ್ ಬೆಳಗ್ಗೆ ಅವ್ರು ಏನಾರಾಗಲಿ ಅಂತೂ ಅವ್ರ ಮಹಿಳೆಯರೇ ಹೋಗ್ತಾರೆ. ಲಕ್ಷ್ಮಿ ಅಂತ ಅವ್ರು ಎಲ್ಲ ತರಬೇತಿ ತೊಗೊಂಡಿದ್ದಾರೆ. ಕೆಲವೊಂದು ಅವ್ರಿಗೆ ಸುಮಾರು ತರಬೇತಿ ತಗೊಂಡಿದ್ದಾರೆ. ಆ ಥರ ಆದಾಗ ಅವ್ರನ್ನ ತರಬೇತಿದಾರರಾಗಿಯೇ ಹೊರಹೊಮ್ಮಿಸ್ಬೋದು. ಏನಿರುತ್ತಪ್ಪ ಮತ್ತೇನು ಬೇಕಪ್ಪ? ಕಾಲೇಜ್ ಮಕ್ಕಳು ಸರ್ ನೋಡವ್ರೆ, ಅದೇ ಅದೇ ಹಾಕೊಂಡಿದ್ದೀನಿ, ಪಾಯಿಂಟ್ ಹಾಕೊಂಡಿದ್ದೀನಿ ಸರ್. ಅಲ್ಲ, ಜೈಪುರದವರೇ ಬಂದಿಲ್ಲ, ಇನ್ನು ನೀವೇನು ಬರ್ತೀರಿ ಬಿಡಿ. ಜೈಪುರದವ್ರಿಗೆ ಬಸ್ ಇಲ್ಲ. ಅಲ್ಲಿ ಏನಂದ್ರೆ ಪದಾಧಿಕಾರಿಗಳಿಗೆ ಏನೋ ಒರೆಸ್ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಎಲ್ಲದಕ್ಕೂ ಮಾತಾಡಿದ್ರೆ ಸಾಕು, ಸುಧಾ ಗೌರಮ್ಮ ಅವ್ರೊಬ್ಬರಿಗೇನೆ ಕೊಡ್ತಾರಲ್ಲಿ ಒರೆಸಿ. ಅದೇ ಸವಲತ್ತುಗಳು ಬಂದರೆ ಎಲ್ಲರೂ ಬರ್ತಾರೆ ಓಡಾಡಕ್ಕೆ ಮಾತ್ರ. ಈಗ ಉದಾಹರಣೆ ನಮ್ಮ ಆಫೀಸಿಂದ ಏನೇ ಇರಲಿ ಪಾಪ ಅವರಿಬ್ಬರೇ ಬಯಸ್ಕೋಬೇಕು, ಅವರಿಬ್ಬರೇ ಕೆಲಸ ಮಾಡಬೇಕು. ಹಾಂ ಅಲ್ವಾ? ಅಂಥವು ಟೀಕೆ ಮಾಡೋಕ್ಕೆ ಜನಗಳಿರ್ತಾರೆ, ಸಪೋರ್ಟ್ ಕೊಡೋಕ್ಕೆ ಯಾರೂ ಬರಲ್ಲ. ಇನ್ನೇನಾದರೂ ಇವಾಗ ಯಾಕಂದ್ರೆ ಈಗ ನಮ್ಮದು ಮೊದಲೇನಾಯ್ತಿತ್ತು ಗೊತ್ತಾ, ಸಭೆ ಅಂದರೆ
ಇನ್ನೊಂದು ದಿನ ಬರ್ಕೋತಿದ್ವಿ ರೆಸಲ್ಯೂಷನ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಇವಾಗ ಆನ್ಲೈನ್ ಬಂದಿರೋದ್ರಿಂದ ನೀವೇನು ಸಭೆ ಮಾಡಿದ್ರೆ ವಿತಿನ್ 1 hour ಒಳಗಡೆ ಅದು ಹೋಗುತ್ತೆ. ಆದ್ದರಿಂದ ದಯವಿಟ್ಟು ಈಗಲೂ ನೀವೆಲ್ಲ ಕುತ್ಕೊಂಡು ಇಲ್ಲಿ ಹೇಳೋಕ್ಕೆ ಇದು ಆಗಿದ್ರೆ 10 ನಿಮಿಷದಲ್ಲಿ ಚರ್ಚೆ ಮಾಡಿ ಏನಾರು ಸಬ್ಜೆಕ್ಟ್ ಇದ್ದರೆ ನನಗೆ ಕೊಟ್ಟರೆ ನಾನು ಅಲ್ಲಿ ಕಂಪ್ಯೂಟರ್ಗೆ ಹಾಕಿಸ್ತೀನಿ ಅಂತ ಹೇಳ್ತಾ ಈ ಒಂದು ಸಭೆಗೆ ತಾವೆಲ್ಲರೂ ಕೂಡ ಹಾಜರಾಗಿದ್ದೀವಿ. ಮತ್ತು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ನೋಡಲ್ ಅಧಿಕಾರಿಗಳಿಗೆ ಬಂದು ಸಭೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾದಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇತರೆ ನೌಕರರ ವರ್ಗದವರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಮೇನು ಕೇಂದ್ರ ಬಿಂದು ತಾವೆಲ್ಲರೂ ಬಂದು ಈ ಒಂದು ಸಭೆಯನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ವಂದನೆಗಳನ್ನ ಏನಾದ್ರು ಇದ್ದರೆ ಸಂತೆ ಮಾಸಿಕ ಸಂತೆ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ತಲುಪಿಸ್ತಾರೆ ಅದರಲ್ಲಿ ಬರ್ಸ್ಕೊಂಡು ಮೂಲಭೂತ ಸೌಕರ್ಯ. ಹಾಂ ಬಟ್ ಅಲ್ಲಿ ಸಂತೆ ಮಾಡಿದ್ದಾರೆ ಸರ್, ಒಬ್ಬ ಮಹಿಳೆಯವರು ಕೂಡ ಅಲ್ಲಿ ಯಾರೂ ಇಲ್ಲ, ಯಾರೋ ಬೇರೆಯವರು ಯೂಸ್ ಮಾಡ್ತಾರೆ. ಮಹಿಳೆಯರಿದ್ದಾರೆ ಯೂಸ್ ಆಗ್ತಾ ಇದೆಯಾ? ಆಗ್ತಾ ಇದೆ ಮೇಡಮ್, ಇದ್ದಾರೆ ಯೂಸ್ ಆಗುತ್ತಾ? ಮೂಲಭೂತ ಸೌಕರ್ಯ ಒದಗಿಸ್ಕೊಡೋಕೆ ಅದೊಂದು ಗೊತ್ತಾಯ್ತದು. ಅದೊಂದು ಆಗ್ತದೆ. ಹಾಂ ನೀವು ನೋಡಲ್ವಾ ಅಲ್ಲಿ ದಿನ ಅದೇ ಸೋಮವಾರ ಕಾರ್ಯಕ್ರಮ ಇಲ್ಲ ಅಂದ್ರೆ ಸಭೆ ಮುಕ್ತಾಯ ಮಾಡಿ ನಮ್ಮ ಮೇಡಮ್ ಮಾಡ್ಬೋದಲ್ವಾ? ಥ್ಯಾಂಕ್ ಯು.